ಈಗಾಗಲೇ ನಾವು ಮೊದಲಿನ ವಿಡಿಯೋದಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಯ ನಡೆದು ಬಂದ ಹಾದಿಯನ್ನು ಬಹಳಷ್ಟು ಸಂಸ್ಥೆಗಳು ವಹಿಸಿರುವಂಥ ಪಾತ್ರದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ನಾವು ಕರ್ನಾಟಕ ಏಕೀಕರಣ ಎರಡನೇ ಹಂತದ ಬಗ್ಗೆ ಚರ್ಚೆ ಮಾಡೋಣ. ದ್ವಿತೀಯ ಹಂತವನ್ನು 1947ರಿಂದ 1956ರವರೆಗೆ ಕರೀತಾರೆ. ಇಲ್ಲಿ ಬಹಳಷ್ಟು ಸಮಿತಿಗಳು ಬರ್ತವೆ. ತುಂಬ ಮಹತ್ವವಾದಂಥ ಅಧ್ಯಾಯ. ಪರೀಕ್ಷಾ ದೃಷ್ಟಿಯಿಂದ ಇದನ್ನು ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮೀನತ್ತರ್. ವಿಜಯೋನ್ನತಿ ತರಬೇತಿ ಸಂಸ್ಥೆಯ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕ ಏಕೀಕರಣ ಚಳುವಳಿಯ ದ್ವಿತೀಯ ಹಂತದ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಮೊದಲನೇದಾಗಿ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಅದೆಲ್ಲರಿಗೂ ಗೊತ್ತು. ಕನ್ನಡ ಮಾತನಾಡುವಂತಹ 20 ಪ್ರದೇಶಗಳು 5 ಆಡಳಿತ ಘಟ್ಟಗಳಲ್ಲಿ ಒಂದುಗೂಡಿದವು. ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ಕನ್ನಡವನ್ನು ಮಾತನಾಡುವಂತಹ ಜನರು 5 ಪ್ರದೇಶಗಳಲ್ಲಿ ಹೊಂದಿದ್ರು. 5 ಆಡಳಿತ ಘಟ್ಟಗಳಲ್ಲಿ ಒಂದಾಗಿದ್ದರು. ಯಾವ್ಯಾವುದು ಅಂತಂದರೆ ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮೈಸೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಕೊಡಗು. ಮತ್ತೊಂದು ಸಾರಿ ರಿಪೀಟ್ ಮಾಡ್ತೀನಿ. 1947 ಆಗಸ್ಟ್ 15ಕ್ಕೆ ನಮಗೆ ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದ ಆಡಳಿತ ಘಟ್ಟಗಳು 5 ಆಗಿದ್ದು. ಒಂದು ಮುಂಬೈ ಕರ್ನಾಟಕ ಆಗಿತ್ತು, ಮದ್ರಾಸ್ ಕರ್ನಾಟಕ ಆಗಿತ್ತು, ಮೈಸೂರು ಕರ್ನಾಟಕ ಆಗಿತ್ತು, ಹೈದರಾಬಾದ್ ಕರ್ನಾಟಕ ಆಗಿತ್ತು ಮತ್ತು ಕೊಡಗು ಆಗಿತ್ತು. ಸೊ ಏಕೀಕರಣ ಈ ಸಂದರ್ಭದಲ್ಲಿ ಭಾಗಶಃ ಯಶಸ್ವಿಯಾಗಿತ್ತು. ಆದರೆ ಸಂಪೂರ್ಣವಾಗಿ ಕನ್ನಡ ಮಾತನಾಡುವಂಥ ಪ್ರದೇಶಗಳು ಒಂದಾಗದೆ ಪುನಃ ಚಳುವಳಿ ಆರಂಭವಾಯಿತು. ಇದು ದ್ವಿತೀಯ ಹಂತದ ಆರಂಭಕ್ಕೆ ಅವಕಾಶವನ್ನು ಕೊಡ್ತು. ಇನ್ನು ಈ ಎಲ್ಲ ಒಂದು ಬೆಳವಣಿಗೆಯ ನಡುವೆ ಒಂದು ಸರ್ಕಾರ ಏನಾಗುತ್ತೆ ಅಂತಂದರೆ ಒಂದು ಧಾರ್ ಸಮಿತಿ ಅಂತ ಬರುತ್ತೆ. 1948 ಧಾರ್ ಸಮಿತಿ ಅಂತ ಕರಿತೀವಿ ಅದಕ್ಕೆ. ಇದು ಏನು ಈ ಸಮಿತಿ? ಧಾರ್ ಸಮಿತಿ ಅಂದ್ರೇನು? ನಿಮಗೆ ಬಹಳಷ್ಟು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಧಾರ್ ಸಮಿತಿ ಅಂದರೆ ಏನು? ಧಾರ್ ಸಮಿತಿ ಅಂದರೆ ಅಲಹಾಬಾದಿನ ನಿವೃತ್ತ ನ್ಯಾಯಾಧೀಶರಾದಂಥ ಎಸ್.ಕೆ. ಧರ್ ಅವರ ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ. ಯಾರು? ಎಸ್.ಕೆ. ಧರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾಷಾವಾರು ರಾಜ್ಯ ರಚನೆಗೆ ಆಯೋಗ ಒಂದು ಮಾಡ್ತು. ಅಂದರೆ ಎಸ್.ಕೆ. ಧರ್ ಅನ್ನುವಂಥವರು ಅಲಹಾಬಾದಿನ ನಿವೃತ್ತ ನ್ಯಾಯಾಧೀಶರಾಗಿದ್ದರು. ಇವರ ಒಂದು ಅಧ್ಯಕ್ಷತೆಯಲ್ಲಿ ಭಾಷಾವಾರು ಪ್ರಾಂತ್ಯಗಳ ಬಗ್ಗೆ ಒಂದು ಆಯೋಗವನ್ನು ರಚನೆ ಮಾಡಿದರು. 1948 ಜೂನ್ 17ರಂದು. ಧರ್ ಆಯೋಗ ಯಾವಾಗ ರಚನೆ ಆಯಿತು ಅಂತ ನಿಮ್ಗೆ ಕೇಳ್ಬೋದು. 1948 ಜೂನ್ 17ರಂದು. ಧರ್ ಯಾರು ಅಂದರೆ, ಧರ್ ಅನ್ನುವಂಥವ್ರು ಅಲಹಾಬಾದಿನ ನಿವೃತ್ತ ನ್ಯಾಯಾಧೀಶರವರು. ಇದನ್ನು ಯಾರು ರಚನೆ ಮಾಡಿದ್ರಪ್ಪ ಅಂತಂದರೆ ಕೇಂದ್ರ ಸರ್ಕಾರದ ಸಂವಿಧಾನ ರಚನಾ ಸಮಿತಿಯ ಸಲಹೆಯಂತೆ ರಚನೆ ಮಾಡಲಾಯಿತು. ಕೇಂದ್ರ ಸರ್ಕಾರದ ಸಂವಿಧಾನ ರಚನಾ ಸಮಿತಿಯ ಸಲಹೆಯಂತೆ ಇದನ್ನು ರಚಿಸಲಾಯಿತು. ಎಸ್.ಕೆ. ಧಾರ್ ಅಧ್ಯಕ್ಷರು ಆಗಿದ್ದರು ಇದಕ್ಕೆ. ಎಸ್.ಕೆ. ಧಾರ್, ನಿವೃತ್ತ ICS ಅಧಿಕಾರಿ ಡಾಕ್ಟರ್ ನಾರಾಯಣ್ ಇಲ್ಲಿದ್ದರು. ಲಾಲ್ ಬಿ.ಸಿ. ಬ್ಯಾನರ್ಜಿ ಇದ್ದರು. ಕರ್ನಾಟಕದಿಂದ ಟೇಕೂರು ಸುಬ್ರಹ್ಮಣ್ಯ ಇದ್ದರು. R.R. ದಿವಾಕರ್ ಇವರು ಸದಸ್ಯರಾಗಿದ್ದರು. ನಿಮಗೆ ಕೇಳ್ಬೋದು, ಎಸ್.ಕೆ. ಧಾರ್ ಸಮಿತಿಯಲ್ಲಿ ಈ ಕೆಳಗಿನ ಸದಸ್ಯರಿದ್ದರು ಅಂತ ಕೇಳ್ಬೋದು. ಹಿಮ್ಸೆಲ್ಫ್ ಅಧ್ಯಕ್ಷರಾಗಿದ್ದರು ಧರ್ ಅವರು. ನಿವೃತ್ತಿ ICS ಅಧಿಕಾರಿ ಡಾಕ್ಟರ್ ನಾರಾಯಣ್ ಲಾಲ್ ಇದ್ದರು. B.C. ಬ್ಯಾನರ್ಜಿ ಇದ್ದರು. ಕರ್ನಾಟಕದವರು ಮುಖ್ಯವಾಗಿ ಯಾರಿದ್ರಪ್ಪ ಅಂತಂದರೆ ಟೇಕೂರು ಸುಬ್ರಹ್ಮಣ್ಯ ಮತ್ತು R.R. ದಿವಾಕರ್ ಇದರ ಸದಸ್ಯರಾಗಿದ್ದರು. ಇಲ್ಲಿ ಏನಾಗುತ್ತೆ, ಆಂಧ್ರ ವೆರಿ ಇಂಪಾರ್ಟೆಂಟ್, ನೀವು ನೆನಪಿಡಬೇಕು ಇದನ್ನು. ಆಂಧ್ರ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಪ್ರಾಂತ್ಯಗಳ, ಆಂಧ್ರ, ಕೇರಳ, ಕರ್ನಾಟಕ ಮತ್ತು MH ಮಹಾರಾಷ್ಟ್ರ, ಈ 4 ಪ್ರಾಂತ್ಯಗಳ ಭಾಷಾವಾರು ಪ್ರಾಂತ್ಯದ ಬಗ್ಗೆ ರಚನೆ ಮಾಡೋದಕ್ಕೆ ಈ ಸಮಿತಿಯ ಉದ್ದೇಶವಾಗಿತ್ತು. ಮುಖ್ಯವಾಗಿ ಆಂಧ್ರ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ. ಈ ಸಮಿತಿ ಏನು ಮಾಡುತ್ತೆ, 4 ಪ್ರಾಂತ್ಯಗಳನ್ನು ಸಂಚಾರ ಮಾಡುತ್ತೆ. 4 ಪ್ರಾಂತ್ಯ ಸಂಚಾರ ಮಾಡಿ 1000 ಮನವಿಯನ್ನು ಸ್ವೀಕಾರ ಮಾಡುತ್ತೆ. 7,000 ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ 1948 ಡಿಸೆಂಬರ್ 10ರಂದು 1948 ಡಿಸೆಂಬರ್ 10ರಂದು ಇದು ತನ್ನ ವರದಿಯನ್ನು ಕೊಡುತ್ತೆ. ನೆನಪಿರಲಿ ನಿಮಗೆ. ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಇದನ್ನು ರಚನೆ ಮಾಡಿದ್ದು 1948 ಜೂನ್ 17ಕ್ಕೆ. ಇದು ವರದಿಯನ್ನು ಕೊಟ್ಟಿದ್ದು 1948 ಡಿಸೆಂಬರ್ 10ರಂದು. 1948 ಡಿಸೆಂಬರ್ 10ರಂದು.
ಅಗೇನ್ ರಿಪೀಟಿಂಗ್, ಧಾರ್ ಸಮಿತಿ ಅನ್ನುವಂಥದ್ದು ವಿಶೇಷವಾದಂಥ ಸಮಿತಿ. ಕೇಂದ್ರ ಸರ್ಕಾರದ ಸಂವಿಧಾನ ರಚನಾ ಸಮಿತಿಯ ಸಲಹೆ ಮೇರೆಗೆ ಇದನ್ನು ರಚನೆ ಮಾಡಲಾಗಿತ್ತು. ಇದು 1948 ಜೂನ್ 17ರಂದು ರಚನೆ ಆಯಿತು. ಇದಕ್ಕೆ ಧರ್ ಅವರು ಅಧ್ಯಕ್ಷರಾಗಿದ್ದರು. ICS ಅಧಿಕಾರಿ ನಿವೃತ್ತ ಡಾಕ್ಟರ್ ನಾರಾಯಣ್ ಲಾಲ್ ಮತ್ತು BC ಬ್ಯಾನರ್ಜಿ ಇದ್ದರು. ಇದರ ಸದಸ್ಯರಾಗಿ ಕರ್ನಾಟಕದಿಂದ ಟೇಕೂರು ಸುಬ್ರಹ್ಮಣ್ಯ ಮತ್ತು RR ದಿವಾಕರ್ ಇದರ ಸದಸ್ಯರಾಗಿದ್ದರು. ಆಂಧ್ರ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರದ ಬಗ್ಗೆ ಅಧ್ಯಯನ ಮಾಡಿ ವರದಿ ನೀಡೋದಕ್ಕೆ ಈ ಸಮಿತಿಗೆ ಸೂಚನೆ ಮಾಡಲಾಗಿತ್ತು. 1948 ಡಿಸೆಂಬರ್ 10ರಂದು ಈ ಸಮಿತಿಯು ತನ್ನ ವರದಿಯನ್ನು ನೀಡಿತು. ಸೊ 4 ಪ್ರಾಂತ್ಯಗಳಿಂದ ಅದು ಸಾವಿರಾರು ಮನವಿಯನ್ನು ಸ್ವೀಕರಿಸಿ 7,000 ಸಾಕ್ಷ್ಯಾಧಾರ ಸಂಗ್ರಹಿಸಿ ತನ್ನ ಒಂದು ವರದಿಯನ್ನು ಕೊಡುತ್ತೆ. ಇದು ಧಾರ್ ಸಮಿತಿ ಅನ್ನುವಂಥದ್ದು. ಇನ್ನು ಧಾರ್ ಸಮಿತಿಯನ್ನು ಕನ್ನಡಿಗರು ವಿರೋಧಿಸ್ತಾರೆ. ನಿಮಗೆ ಯಾಕೆ ವಿರೋಧಿಸ್ತಾರೆ ಅಂತ ನಾನು ಹೇಳ್ತೀನಿ. ಧಾರ್ ಸಮಿತಿಯನ್ನು ಕನ್ನಡಿಗರು ವಿರೋಧಿಸಿದರು. ಇದಕ್ಕೆ ಕಾರಣಗಳೇನು? ಈ ಆಯೋಗ ಮೈಸೂರಿಗೆ ಭೇಟಿ ಕೊಡಲಿಲ್ಲ. ಮತ್ತು ತನ್ನ ವರದಿಯಲ್ಲಿ ಏನು ಹೇಳ್ತಂದ್ರೆ, ಇದು ಬಳ್ಳಾರಿ, ಅನಂತಪುರ, ಕರ್ನೂಲು ಜಿಲ್ಲೆಗಳಲ್ಲಿ ತೆಲುಗರು, ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಭಾಗದಲ್ಲಿ ಕೊಯಿಮತ್ತೂರಿನಲ್ಲಿ ತಮಿಳುಗಳು ಆ ಪ್ರದೇಶಗಳನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಅಂತ ತನ್ನ ವರದಿ ನೀಡಿತು. ಬಳ್ಳಾರಿಯ, ಅನಂತಪುರ, ಕರ್ನೂಲು ಜಿಲ್ಲೆಗಳಲ್ಲಿ ತೆಲುಗರು, ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಕೊಯಿಮತ್ತೂರು, ತಮಿಳು ಆ ಪ್ರದೇಶಗಳಲ್ಲಿ ತಮಿಳರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಕರ್ನಾಟಕ ಪ್ರಾಂತ್ಯ ರಚನೆಗೆ ತೊಡಕಾಗಿದೆ ಮತ್ತು ಭಾಷಾವಾರು ಪ್ರಾಂತ್ಯಗಳ ರಚನೆ ಭಾರತದ ಐಕ್ಯತೆಗೆ ಧಕ್ಕೆ ತರುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಧಾರ್ ಸಮಿತಿ ಏನು ಹೇಳ್ತು ಅಂತಂದರೆ, ಭಾಷಾವಾರು ಪ್ರಾಂತ್ಯಗಳನ್ನು ನಾವೇನಾದ್ರು ರಚನೆ ಮಾಡಿದ್ರೆ ಅಂದರೆ ಇದು ಭಾರತದ ಐಕ್ಯತೆಗೆ ಧಕ್ಕೆ ತರುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ಹೇಳುತ್ತೆ. ಹಾಗೂ ಮೈಸೂರು ಇನ್ನೂ ಭಾಷಾವಾರು ಪ್ರಾಂತ್ಯ ರಚನೆಗೆ ಸಿದ್ಧವಾಗಿಲ್ಲ ಅಂತ ಸೂಚಿಸ್ತಾರೆ. ಸೊ ಈ ರೀತಿಯಾಗಿ ನೆಗೆಟಿವ್ ವರದಿಯನ್ನು ಕೊಟ್ಟದ್ದನ್ನು ಗಮನಿಸಿ ಅಂದು ಬಹಳ ಅದ್ಭುತವಾದ ಸಂಘಟನೆ ಮಾಡ್ತಾ ಇರುವಂಥ, ಗಡಿನಾಡಿನಲ್ಲಿ ಸಂಘಟನೆ ಮಾಡ್ತಾ ಇರುವಂಥ ಜಯದೇವಿ ತಾಯಿ ಲಿಗಾಡಿಯವರು ಈ ವರದಿಯನ್ನು ತೀವ್ರವಾಗಿ ವಿರೋಧಿಸ್ತಾರೆ. ಇದು ಧಾರ್ ಸಮಿತಿಯನ್ನು ವಿರೋಧ ಮಾಡೋಕ್ಕೆ ಮುಖ್ಯ ಕಾರಣಗಳು. ಮೈಸೂರಿಗೆ ಭೇಟಿ ಕೊಡಲಿಲ್ಲ ಮತ್ತು ಮೈಸೂರಿನ ಭಾಷಾವಾರು ಪ್ರಾಂತ್ಯಕ್ಕೆ ರಚನೆಗೆ ಸಿದ್ಧನೇ ಆಗಿಲ್ಲ, ಜೊತೆಗೆ ಇದು ಭಾರತದ ಐಕ್ಯತೆಗೆ ಧಕ್ಕೆ ಬರುತ್ತೆ ಅನ್ನುವಂಥ ಒಂದು ಧಾರ್ ಸಮಿತಿಯನ್ನು ವರದಿಯನ್ನು ಕೊಡುತ್ತೆ. ಇದಾದ ನಂತರ ನಿಮಗೆ ಮುಖ್ಯವಾಗಿ ಬರುವಂಥದ್ದು GVP ಕಮಿಟಿ ಅಂತ ಬರುತ್ತೆ. ಏನಿದು GVP ಕಮಿಟಿ ಅಂತಂದರೆ 1948ರಲ್ಲಿ ರಚನೆ ಆಗುತ್ತೆ GVP ಕಮಿಟಿ. G ಅಂದರೆ ಜವಾಹರ್ಲಾಲ್ ನೆಹರು ಅವರು, V ಅಂದರೆ ವಲ್ಲಭಾಯಿ ಪಟೇಲ್ ಅವರು, P ಅಂದರೆ ಪಟ್ಟಾಭಿ ಸೀತಾರಾಮಯ್ಯನವರು. ಅಗೇನ್ ಐ ಆಮ್ ರಿಪೀಟಿಂಗ್, GVP ಕಮಿಟಿ ಅಂತಂದರೆ ಜವಾಹರ್ಲಾಲ್ ನೆಹರು ಅವರು, ವಲ್ಲಭಾಯಿ ಪಟೇಲ್ ಅವರು, ಪಟ್ಟಾಭಿ ಸೀತಾರಾಮಯ್ಯನವರು. 1948 ಡಿಸೆಂಬರ್ 18ಕ್ಕೆ ಜೈಪುರ್ನಲ್ಲಿ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಆವಾಗ ಈ ಧಾರ್ ವರದಿ ಕೊಟ್ಟದ್ದನ್ನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಈ ಸಮಿತಿ ರಚನೆಯಾಗುತ್ತೆ. ನಿಮಗೆ ಕೇಳ್ಬೋದು, ಧಾರ್ ನೀಡಿರುವಂಥ ವರದಿಯನ್ನು ಪುನರ್ ಪರಿಶೀಲಿಸಲು ಯಾವ ಸಮಿತಿಯನ್ನು ರಚಿಸಲಾಯಿತು ಅಂತ ಕೇಳಿದಾಗ ನೀವು GVP ಕಮಿಟಿ ಅಂತ ಹೇಳ್ಬೋದು. 1948 ಡಿಸೆಂಬರ್ 18ರಂದು. ಇದರಲ್ಲಿ ಯಾರಿದ್ರು ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ನೆಹರು ಅವರಿದ್ದರು, ವಲ್ಲಭಾಯಿ ಪಟೇಲ್ ಇದ್ದರು ಮತ್ತು ಪಟ್ಟಾಭಿ ಸೀತಾರಾಮಯ್ಯನವರಿದ್ದರು. 1949 ಜನವರಿ 19ರಂದು ಹರಿಹರದಲ್ಲಿ S ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಭೆ ಸೇರುತ್ತಾರೆ. ಅಲ್ಲಿ ಈ ಆಯೋಗದ ವರದಿಯನ್ನು ವಿರೋಧ ಮಾಡ್ತಾರೆ. ಯಾವುದು? GVP ಕಮಿಟಿದು. ಅಂದರೆ ಅದು ಆಲ್ರೆಡಿ ಅದು ಧಾರ್ ಸಮಿತಿ ಬಗ್ಗೆ ವಿರೋಧ ಮಾಡಿರ್ತಾರೆ ಅವರು. ಇಲ್ಲಿ ಈ GVP ಸಮಿತಿ ಕೊಟ್ಟಂಥ ವರದಿ ಏನಾಗಿರುತ್ತೆ ಅಂದರೆ ಮುಂದೆ ನಾನು ನೋಡ್ತೀನಿ. ಇಲ್ಲಿ ಆಯೋಗವು ಕರ್ನಾಟಕ ಇಂಪಾರ್ಟೆಂಟ್. ಆಗಲೇ ನೋಡಿ ನೀವು ಧಾರ್ ಸಮಿತಿಯಲ್ಲಿ ಆಂಧ್ರ, ಕೇರಳ, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ಬಗ್ಗೆ ಬರುತ್ತೆ. ಇಲ್ಲಿ ಈ ಸಮಿತಿ ಏನು ಮಾಡುತ್ತೆ ಅಂದರೆ ಕರ್ನಾಟಕ, ಆಂಧ್ರ, ಕೇರಳ ಈ 3 ರಾಜ್ಯಗಳ ಬಗ್ಗೆ ವರದಿಯನ್ನು ಸಲ್ಲಿಸೋದಕ್ಕೆ ಹೇಳ್ತಾರೆ GVP ಕಮಿಟಿಯವರಿಗೆ, 3 ರಾಜ್ಯಗಳ ಬಗ್ಗೆ. ಅವಾಗ ಏನಾಗುತ್ತೆ, ಆಂಧ್ರ ರಚನೆಗೆ ಒಪ್ಪಿಗೆ ನೀಡಿ ಕರ್ನಾಟಕ ಮತ್ತು ಕೇರಳದ ಬಗ್ಗೆ ತಿರಸ್ಕಾರ ಮಾಡುತ್ತೆ. ಕರ್ನಾಟಕ ಮತ್ತು ಕೇರಳ ಬೇಡ ಅಂತ ಹೇಳುತ್ತೆ, ಆಂಧ್ರ ಪ್ರದೇಶ್ ಓಕೆ ಅಂತ ಹೇಳ್ಬಿಡ್ತದೆ. ಇದು 1949ರಂದು ಏಪ್ರಿಲ್ 1ರಂದು ಈ ವರದಿಯನ್ನು ಸಲ್ಲಿಸ್ತು. ಅದಕ್ಕೆ ಆಗಲೇ ಹೇಳಿದ ಹಾಗೆ ನಾನು ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿ ಸದಸ್ಯರು ಏನು ಮಾಡ್ತಾರೆ, ಈ ಕುರಿತು ರಾಜೀನಾಮೆ ನೀಡಿ ಈ GVP ಸಮಿತಿಯ ಒಂದು ವರದಿಯನ್ನು ಅವರು ತಿರಸ್ಕರಿಸ್ತಾರೆ. ಇದಾದ ಮೇಲೆ ಮಹಾರಾಷ್ಟ್ರ, ತಮಿಳು, ಬೀದರು, ಕೇರಳ, ಆಂಧ್ರ, ನಾಗಪುರ ಈ ಎಲ್ಲ ಮುಂತಾದ ಪ್ರಾಂತ್ಯಗಳ ಪ್ರತಿನಿಧಿಗಳೇನು ಮಾಡ್ತಾರೆ ಅಂತಂದರೆ, ಈ ಪ್ರತಿನಿಧಿಗಳು ಸಮಿತಿಯ ಶಿಫಾರಸನ್ನು ವಿರೋಧಿಸಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಇದರಿಂದಾಗಿ ಭಾರತದ ಕಾಂಗ್ರೆಸ್ ಸಮಿತಿ 1951ರಲ್ಲಿ ಪುನಃ ಸಭೆ ಸೇರಿ ಮತ್ತೊಂದು ನಾವು ಸಮಿತಿಯನ್ನು ರಚನೆ ಮಾಡೋಣ ಅಂಥೇಳಿ
ಹೇಳ್ತಾರೆ. ಇದಾದ ನಂತರ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತಂದರೆ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ 1952. ನೆನ್ಪಿಟ್ಕೊಳ್ಳಿ ವರ್ಡ್, ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಅನ್ನುವಂಥದ್ದು. ಏನು ಅಖಂಡ ಕರ್ನಾಟಕ ನಿರ್ಮಾಣ ಪರಿಷತ್ ಅಂದರೆ ಇದು 1952ರಲ್ಲಿ ಸ್ಥಾಪನೆ ಆಯಿತು. ಎಷ್ಟರಲ್ಲಿ? 1952ರಲ್ಲಿ. ರಾಮಕೃಷ್ಣ ಕಾರಂತರು ಇದರ ಅಧ್ಯಕ್ಷರಾಗಿದ್ದರು, ಬಿ ವಿಕಿಲಾಯರು ಕಾರ್ಯದರ್ಶಿಯಾಗಿದ್ದರು, ಶಾಂತವೇರಿ ಗೋಪಾಲಗೌಡರು ಉಪಾಧ್ಯಕ್ಷರಾಗಿದ್ದರು. ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ 1952. ರಾಮಕೃಷ್ಣ ಕಾರಂತರು ಏಕೀಕರಣ ಚಳುವಳಿಯಲ್ಲಿ ತೀವ್ರತೆಯಿಂದ ಪ್ರಚಾರಗಳನ್ನು ಮಾಡ್ತಾರೆ. ಇವರು ಇವರ ಒಂದು ಹೋರಾಟದ ಫಲವಾಗಿ ಕಾಂಗ್ರೆಸ್ ಏನು ಮಾಡುತ್ತೆ, ಅಖಿಲ ಭಾರತ ಕಾಂಗ್ರೆಸ್ಸು 1951ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಭಾಷಾವಾರು ಪ್ರಾಂತ ರಚನೆ ಮಾಡುವಂಥದ್ದು ನನ್ನ ಮುಖ್ಯ ಉದ್ದೇಶ ಅಂತ ಹೇಳಿ ಡಿಸೈಡ್ ಮಾಡುತ್ತೆ, ತನ್ನ ಗುರಿ ಅಂತ ಹೇಳುತ್ತೆ. ಆದರೆ ಚುನಾವಣೆಯಲ್ಲಿ ಜಯ ಸಾಧಿಸಿದ ನಂತರ ಅದರ ಬಗ್ಗೆ ಮಾತನಾಡುವುದಿಲ್ಲ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಗಲಭೆ ದಂಗೆಗಳ ಆರಂಭ ಆಗ್ತವೆ. 5,000 ಜನದ ಬಂಧನವಾಗುತ್ತೆ. ಓಕೆ, ಇದಾದ ನಂತರ ನಿಮಗೆ ಇದೇ ನಡುವೆ ಈ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಆಂಧ್ರ ಪ್ರದೇಶದ ಹೋರಾಟ ರಚನೆ ನಡೆಯುತ್ತೆ. ಆಂಧ್ರ ಪ್ರದೇಶವನ್ನು ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂಥೇಳಿ ಪೊಟ್ಟಿ ಶ್ರೀರಾಮುಲವರು 1952ರಲ್ಲಿ 53 ದಿನ ಉಪವಾಸ ಕೈಗೊಳ್ತಾರೆ. ಇವರು ಪೊಟ್ಟಿ ಶ್ರೀರಾಮುಲವರು, ಯಾರು? ಪೊಟ್ಟಿ ಶ್ರೀರಾಮುಲು 53 ದಿನ ಉಪವಾಸ ಮಾಡ್ತಾರೆ 1952ರಲ್ಲಿ. ಆದಾಗ ಏನಾಗುತ್ತೆ, ಅವರು 1952 ಡಿಸೆಂಬರ್ 15ರಂದು ಅವರು ತೀರ್ಕೋತಾರೆ. 1952 ಡಿಸೆಂಬರ್ ತೀರ್ಕೋತಾರೆ. ಇದರಿಂದಾಗಿ ಪ್ರಧಾನಿ ನೆಹರು ಅವರು ತಕ್ಷಣವೇ ಪಾರ್ಲಿಮೆಂಟ್ನಲ್ಲಿ ಆಂಧ್ರ ಪ್ರದೇಶವನ್ನು ರಚನೆ ಮಾಡೋದಕ್ಕೆ ಘೋಷಣೆಯನ್ನು ತೆಗೆದುಕೋತಾರೆ. ಇದು ಈ ಅಮರನ ಉಪವಾಸ ಏನಾಗುತ್ತಲ್ಲ, ಮತ್ತೊಬ್ಬರಿಗೆ ಕರ್ನಾಟಕದಲ್ಲಿ ಇದು ಸ್ಫೂರ್ತಿ ಕೊಡುತ್ತೆ. ಅದು ಮುಂದಿನ ನಾವು ಇಲ್ಲಿ ಸ್ಲೈಡಲ್ಲಿ ನೋಡೋಣ. ಇದಾದ ನಂತರ ನಿಮಗೆ KN ವಾಂಚು ಸಮಿತಿ ಬರುತ್ತೆ. KN ವಾಂಚು ಸಮಿತಿ ಏನಿದು? KN ವಾಂಚು ಸಮಿತಿ 1953. KN ವಾಂಚು ರಾಜಸ್ಥಾನದ ಶ್ರೇಷ್ಠ ನ್ಯಾಯಾಧೀಶರಾಗಿದ್ದರು. ಅವರು ಎಲ್ಲಿಯವರು? ಈಗ ನೋಡಿ, ಧಾರ್ ಹೇಳುವಾಗ ನಾನು ಹೇಳಿದೆ ಅಲಹಾಬಾದಿನ ನಿವೃತ್ತ ನ್ಯಾಯಾಧೀಶರು ಅಂತೇಳಿ. ಆ ಥರನಾಗಿ KN ವಾಂಚು ಅವರು ರಾಜಸ್ಥಾನದ ಶ್ರೇಷ್ಠ ನ್ಯಾಯಾಧೀಶರಾಗಿದ್ದರು. ಇವರು ಆಂಧ್ರ ಪ್ರದೇಶದ ಪ್ರಾಂತ ರಚನೆ ಬಗ್ಗೆ ವರದಿ ಮಾಡೋದಕ್ಕೆ 1953 ಜನವರಿ 5ರಂದು ಇವರನ್ನು ನೇಮಕ ಮಾಡ್ತಾರೆ. ಆಂಧ್ರ ಪ್ರದೇಶದ ರಚನೆ ಮಾಡೋದಕ್ಕೆ 1953 ಜನವರಿ 5ರಂದು ಇವರು ನೇಮಕ ಮಾಡ್ತಾರೆ. 1953 ಜನವರಿ 30ರಂದು ಇದು ವರದಿ ಸಲ್ಲಿಸಿ ಕೊಡ್ತಾರೆ. ಅದರ ಆಧಾರದ ಮೇಲೆ ಏನಾಗುತ್ತೆ, ಆಂಧ್ರ ಪ್ರದೇಶ ರಚನೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆಗ ಅದ್ವಾನಿ, ಆಲೂರು, ರಾಯದುರ್ಗ ತಾಲೂಕುಗಳು ಆಂಧ್ರಕ್ಕೆ ಸೇರಿಸ್ತಾರೆ. ಬಳ್ಳಾರಿ ಜಿಲ್ಲೆ 7 ತಾಲೂಕುಗಳು ಮೈಸೂರಿಗೆ ಸೇರಿಸ್ತಾರೆ. ಇದು ಕರ್ನಾಟಕ ಏಕೀಕರಣ ಚಳುವಳಿಯ ದ್ವಿತೀಯ ವಿಜಯ ಅಂತ ಕರೀತಾರೆ. ಅಂದರೆ ಆಂಧ್ರಕ್ಕೆ ಸೇರಬಹುದಾದಂಥ ಕೆಲವು ಜಿಲ್ಲೆಗಳನ್ನು ಮೈಸೂರಿಗೆ ಸೇರಿಸ್ತಾರೆ ಇವರು, 7 ತಾಲೂಕುಗಳನ್ನು. ಸೊ ಈ ಒಂದು ಸಮಿತಿ, KN ವಾಂಚು ಸಮಿತಿ ನೀಡಿದಂಥ ಒಂದು ವರದಿ ಏನಿದೆಯಲ್ಲ, ಇದು ಕರ್ನಾಟಕ ಏಕೀಕರಣದಲ್ಲಿ ದ್ವಿತೀಯ ವಿಜಯ ಅಂತ ಕರೀತಾರೆ, KN ವಾಂಚು ಸಮಿತಿ. ಇದಾದ ನಂತರ ನಿಮಗೆ ನಾನಲ್ ನಗರ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ 1953. ಏನಿದು ನಾನಲ್? ಹೈದರಾಬಾದಿನ ಒಂದು ನಗರ ನಾನಲ್. ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ 1950ರಲ್ಲಿ ಒಂದು ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ಮೈಸೂರಿನ ಮುಖ್ಯಮಂತ್ರಿ K. ಹನುಮಂತನೆಯವರು ಭಾಗವಹಿಸಿ ಭಾಷಾವಾರು ಪ್ರಾಂತ್ಯನ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ಕಾಂಗ್ರೆಸ್ಗೆ. ಸೊ ಹೀಗಾಗಿ ಇದರ ಆದ ಮೇಲೆ ಕರ್ನಾಟಕ ರಾಜ್ಯ ನಿರ್ಮಾಣ ಶಿಬಿರ ಅನ್ನುವಂಥದ್ದು ರಚನೆ ಆಗುತ್ತೆ 1953ರಲ್ಲಿ. ಕರ್ನಾಟಕ ರಾಜ್ಯ ನಿರ್ಮಾಣ ಶಿಬಿರ. ಶ್ರೀರಾಮುಲು ಅವರೇನು ಪೊಟ್ಟಿ ಶ್ರೀರಾಮುಲು ಅವರು 53 ದಿನ ಉಪವಾಸ ಮಾಡಿದ್ರಲ್ಲ, ಅದರಂತೆ ಇವರು ಕೂಡ ಉಪವಾಸ ಮಾಡೋದಕ್ಕೆ ಆರಂಭಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಗದಗ ಜಿಲ್ಲೆಯ ಜಕ್ಕಲಿ ಅಂದಾನಪ್ಪ ದೊಡ್ಡಮೇಟಿ, ಹುಬ್ಬಳ್ಳಿಯ ಅದರಗುಂಚಿಯಲ್ಲಿ ಶಂಕರಗೌಡ ಪಾಟೀಲ್ ಅವರು ಅಮರಣ ಉಪವಾಸ ಕೈಕೊಂತಾರೆ. ಇದಕ್ಕೆಲ್ಲ ಬಹಳಷ್ಟು ಜನ ಸಾಹಿತಿಗಳು ಬೆಂಬಲ ಕೊಡ್ತಾರೆ. ಗೋರೂರು ರಾಮಸ್ವಾಮಿ ಆಯಿತು, ಅಯ್ಯಂಗಾರ ಮಾಸ್ತಿ ಆಯಿತು, ಬ್ಯಾನಗಲ್ ರಾಮರಾಯ್ ಆಯಿತು, BM ಶ್ರೀ ಆಯಿತು, ಶ್ರೀಮೂರ್ತಿ ಆಯಿತು, ನಾಗನಗೌಡ ಆಯಿತು, S. ನಿಜಲಿಂಗಪ್ಪ ಆಯಿತು, ಮುಂತಾದವರು ಕರ್ನಾಟಕದ ಏಕೀಕರಣಕ್ಕೆ ನಿರಂತರವಾಗಿ ಇವರು ಹೋರಾಟವನ್ನು ಮಾಡ್ತಾರೆ. ಇದಾದ ನಂತರ ನಿಮಗೆ ಫಜಲ್ ಅಲಿ ಕಮಿಟಿ ಬರುತ್ತೆ. ಯಾವುದು? ಫಜಲ್ ಅಲಿ ಕಮಿಟಿ. ಇದಕ್ಕೆ ನಾವು 1953 SRC ಕಮಿಟಿ ಅಂತಲೂ ಕರಿತೀವಿ.
ಇದನ್ನು ನೆಹರು ಅವರು 1953 ಡಿಸೆಂಬರ್ 22ಕ್ಕೆ ರಚಿಸಿದರು. ದಯವಿಟ್ಟು ಏನು ಮಾಡಬೇಕು ಅಂತಂದರೆ ಈ ಡೇಟ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ಒಂದು ಕಡೆ 1953 ಡಿಸೆಂಬರ್ 22 ಫಜಲ್ ಅಲಿ ಕಮಿಟಿ. ಇದನ್ನು ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಅಂತ ಕೂಡ ಕರಿತೀವಿ ನಾವು. ಇದಕ್ಕೆ ರಾಜ್ಯ ಪುನರ್ವಿಂಗಡನಾ ಆಯೋಗ ಅಂತಲೂ ಕೂಡ ಕರೀತಾರೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂತ ಫಜಲ್ ಅಲಿ ಅವರು ಇದರ ಅಧ್ಯಕ್ಷರಾಗಿದ್ದರು. HN ಕುಂಜೂರ್ ಅವರು ಇದರ ಸದಸ್ಯರಾಗಿದ್ದರು. ಈ ಸಮಿತಿ ಏನು ಮಾಡುತ್ತೆ, ರಾಷ್ಟ್ರಾದ್ಯಂತ 38,000 ಮೈಲು ಪ್ರವಾಸ ಮಾಡುತ್ತೆ. ಇದು ಅಂದರೆ ಕೂತ್ಕೊಂಡು ಇದು ಕೆಲಸ ಮಾಡಲಿಲ್ಲ, ಎಲ್ಲ ಕಡೆನೂ ಅಡ್ಡಾಡ್ತು. ಇದು 38,000 ಮೈಲು ಪ್ರವಾಸ ಮಾಡಿ 1,55,000 ಮನವಿಗಳನ್ನು ಸ್ವೀಕರಿಸಿ 104 ಸ್ಥಳಗಳಿಗೆ ಭೇಟಿ ನೀಡಿ 9,000 ಜನರನ್ನು ಸಂಪರ್ಕ ಮಾಡಿ 9,000 ಜನರನ್ನು ಸಂಪರ್ಕ ಮಾಡುತ್ತೆ. 104 ಸ್ಥಳಗಳಿಗೆ ಭೇಟಿ ಕೊಡುತ್ತೆ. ಮತ್ತು ಕಾರ್ಯಕರ್ತರು, ಪತ್ರಿಕೋದ್ಯಮಗಳು, ಮಹಿಳೆಯರು, ಪ್ರತಿಯೊಬ್ಬ NGOದವರು ಎಲ್ಲರನ್ನೂ ಭೇಟಿಯಾಗುತ್ತೆ. ಇದು ಭೇಟಿಯಾಗಿ 1955 ಅಕ್ಟೋಬರ್ 30ರಂದು ತನ್ನ ವರದಿಯನ್ನು ಸಲ್ಲಿಸುತ್ತೆ. 22 ಡಿಸೆಂಬರ್ಗಾಗಿತ್ತು 53, 2 ವರ್ಷ. 55 ಅಕ್ಟೋಬರ್ 30ಕ್ಕೆ ತನ್ನ ವರದಿಯನ್ನು ಕೊಡುತ್ತೆ. ಈ ಫಜಲ್ ಅಲಿ ಆಯೋಗದ ವರದಿಯಂತೆ ಏಕೀಕೃತ ಮೈಸೂರು ಉದಯವಾಯಿತು. ವೆರಿ ಇಂಪಾರ್ಟೆಂಟ್. ಏಕೀಕೃತ ಮೈಸೂರು ಯಾವ ಸಮಿತಿಯ ಆಧಾರದ ಮೇಲೆ ರಚನೆ ಆಯಿತು ಅಂತಂದರೆ ಫಜಲ್ ಅಲಿ ಆಯೋಗದ ವರದಿಯಂತೆ ರಚನೆಯಾಯಿತು. ಏಕೀಕೃತ ಮೈಸೂರು ಉಗಮ ಆಗಿದ್ದು ಹೇಗೆ ಅಂದರೆ, ಇಲ್ಲಿ ಗಮನಿಸಿ ನೀವು, 1956 ವಿಶಾಲ ಮೈಸೂರು ನವೆಂಬರ್ 1ಕ್ಕೆ ಅಸ್ತಿತ್ವಕ್ಕೆ ಬರುತ್ತೆ. ಎಲ್ಲ ಪ್ರದೇಶಗಳು ಮೈಸೂರು ರಾಜ್ಯದಲ್ಲಿ ವಿಲೀನ ಆಗ್ತವೆ. ಆದರೆ ಮೈಸೂರು ರಾಜ್ಯ ಅನ್ನುವಂಥ ಹೆಸರು ಬಹಳಷ್ಟು ಜನರಿಗೆ ಸಮಾಧಾನ ತರಲಿಲ್ಲ. ಇಲ್ಲಿ ಮೈಸೂರಿನಲ್ಲಿ ಏನಾಗುತ್ತೆ ಅಂದರೆ, ಬಳ್ಳಾರಿ ಜಿಲ್ಲೆಯ 10 ಜಿಲ್ಲೆಗಳು, ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ, ಕೋಲಾರ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ, ಮುಂಬೈ ಪ್ರಾಂತ್ಯದ ಚಂದಗಡ ತಾಲೂಕನ್ನು ಹೊರತುಪಡಿಸಿ ಬೆಳಗಾವಿ, ಧಾರವಾಡ, ಬಿಜಾಪುರ, ಉತ್ತರ ಕನ್ನಡ ಜಿಲ್ಲೆಗಳು, ಮದ್ರಾಸ್ ಪ್ರಾಂತ್ಯದಿಂದ ಕಾಸರಗೋಡು, ಅಮೀನು ದ್ವೀಪಗಳನ್ನು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ, ಕೊಯಮತ್ತೂರು ಜಿಲ್ಲೆ, ಕೊಳ್ಳೇಗಾಲ ತಾಲೂಕು, ಕೊಡಗು ಜಿಲ್ಲೆ, ಜೊತೆಗೆ ಹೈದರಾಬಾದ್ ಪ್ರಾಂತ್ಯದಿಂದ ಗುಲ್ಬರ್ಗಾ ಜಿಲ್ಲೆ, ತಾಂಡೂರು, ಕೋಡಂಗಲ್ ತಾಲೂಕುಗಳನ್ನು ಬಿಟ್ಟು ರಾಯಚೂರು ಜಿಲ್ಲೆಯಲ್ಲಿ ಬಿಟ್ಟು ಬೀದರ್ ಜಿಲ್ಲೆ, ಬೀದರ್, ಬಾಲ್ಕಿ, ಔರಾದ್, ಹುಮ್ನಾಬಾದ್ ಈ 4 ತಾಲೂಕುಗಳು ಸೇರ್ತಾವೆ. ಸೊಂಡೂರು, ಜಮಖಂಡಿ, ಮುಧೋಳು, ಸವಣೂರು ಸ್ವತಂತ್ರ ಸಂಸ್ಥಾನಗಳಾಗಿ ಉಳಿತವೆ. ಈ ಫಜಲ್ ಅಲಿ ಆಯೋಗದ ವರದಿ ಆದ ನಂತರ ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರದೇಶಗಳು ಆಂಧ್ರಕ್ಕೆ, ಮದ್ರಾಸ್ ಪ್ರಾಂತ್ಯದ ಕೆಲವು ಪ್ರದೇಶಗಳು, ಕಾಸರಗೋಡು, ಅಮೀನು ದ್ವೀಪಗಳನ್ನು ಬಿಟ್ಟು ಕೆಲವೊಂದಿಷ್ಟು ಸ್ಥಳಗಳು ಅಖಂಡ ಕರ್ನಾಟಕದಲ್ಲಿ ಸೇರೋದಿಲ್ಲ, ಹೊರಗಡೆ ಉಳಿತಾವೆ. 4 ಸ್ವತಂತ್ರ ಸಂಸ್ಥಾನಗೆ ಈ ಸಂಡೂರು, ಜಮಖಂಡಿ, ಮುಧೋಳು, ಸವಣೂರು ಸಂಸ್ಥಾನ ಉಳಿಯುತ್ತೆ. ಇದಾದ ಮೇಲೆ ನಿಮಗೆ ವಿಶಾಲ ನವ ಮೈಸೂರು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ 1956 ನವೆಂಬರ್ 1ರಂದು. 19 ಜಿಲ್ಲೆ ಇದ್ದು, ಎಷ್ಟಿದ್ದು ಅವಾಗ? 19 ಜಿಲ್ಲೆ. ಬೆಂಗಳೂರಿನಲ್ಲಿ ಮಾನ್ಯ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕರ್ನಾಟಕವನ್ನು ಉದ್ಘಾಟನೆ ಮಾಡ್ತಾರೆ. ಜಯಚಾಮರಾಜ ಒಡೆಯರು ರಾಜ್ಯಪಾಲರಾಗ್ತಾರೆ. ಎಸ್ ನಿಜಲಿಂಗಪ್ಪನವರು ಮೈಸೂರಿನ ನವರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. 11 ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಬೆಂಗಳೂರು ಅಧಿಕೃತ ರಾಜಧಾನಿಯಾಗುತ್ತೆ. ಹರಿದು ಹಂಚಿ ಹೋಗಿದ್ದ ಕನ್ನಡ ಭಾಷೆಯ ಬಹುದಿನದ ಕನಸು ನನಸಾಗುತ್ತೆ. ಆದರೆ ಕಾಸರಗೋಡು, ಅಕ್ಕಲಕೋಟೆ, ಹೊಸೂರು, ಅನಂತಪುರ ಮತ್ತು ಆಲೂರು, ನಡವಾನಿ, ನೀಲಗಿರಿ, ತಳವಾಡಿ, ಜತ್ತ, ಸೊಲ್ಲಾಪುರ ಮುಂತಾದ ಪ್ರದೇಶಗಳು ಕರ್ನಾಟಕದಿಂದ ಹೊರಗುಳಿತವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ರಿಮೆಂಬರ್. 1956 ನವೆಂಬರ್ 1ಕ್ಕೆ ಬೆಂಗಳೂರಿನಲ್ಲಿ ನಡೆದಂಥದ್ದು ವಿಶಾಲ ನವ ಮೈಸೂರು ಉದ್ಘಾಟನೆ ಆಗುತ್ತೆ. 19 ಜಿಲ್ಲೆ ಇರ್ತವೆ. ಬಾಬು ರಾಜೇಂದ್ರ ಪ್ರಸಾದ್ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಜಯಚಾಮರಾಜ ಒಡೆಯರು ಇದರ ರಾಜ್ಯಪಾಲರಾಗ್ತಾರೆ. ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ. 11 ಜನ ಸಚಿವರು ಇಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇದಾದ ನಂತರ ನಿಮಗೆ ಮತ್ತೊಂದಿಷ್ಟು ಸಮಸ್ಯೆಗಳು ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಸ್ಟಾರ್ಟ್ ಆಗ್ತವೆ. ಗಡಿ ವಿವಾದಗಳು. ಮಹಾಜನ ಆಯೋಗ ಅಂತ ಬರುತ್ತೆ ಇಲ್ಲಿ. 1967ಕ್ಕೆ ಇದನ್ನು ರಚನೆ ಮಾಡ್ತಾರೆ. ಈ ಕರ್ನಾಟಕ ಉದಯವಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳು ಹೊರಗಡೆ ಉಳಿದು, ಮರಾಠಿ ಮಾತಾಡುವಂಥ ಪ್ರದೇಶಗಳು ಕರ್ನಾಟಕದಲ್ಲಿದ್ದು, ಕನ್ನಡ ಮಾತಾಡುವಂಥ ಪ್ರದೇಶಗಳು ಮಹಾರಾಷ್ಟ್ರದಲ್ಲಿದ್ದು. ಇದು ಗಡಿ ಸಮಸ್ಯೆಗೆ ಕಾರಣ ಆಗುತ್ತೆ. ಉದಾಹರಣೆಗೆ ನಿಪ್ಪಾಣಿ, ಕಾರವಾರ, ಖಾನಾಪುರ, ಬೆಳಗಾವಿ ಸೇರಿದಂತೆ ಕರ್ನಾಟಕದ 814 ಗ್ರಾಮಗಳು, ಎಷ್ಟು? 814 ಗ್ರಾಮಗಳು ನಮಗೆ ಬೇಕು ಅಂಥೇಳಿ ಮಹಾರಾಷ್ಟ್ರ ವಾದ ಮಾಡುತ್ತೆ. ಈ ಗಡಿ ವಿವಾದವನ್ನು ಬಗೆಹರಿಸೋದಕ್ಕೆ ಮಹಾಜನ್ ಅನ್ನುವಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಏಕಸದಸ್ಯ ಆಯೋಗ ಇದೆ, ಒಬ್ಬರದೇ, ಕೇಂದ್ರ ಸರ್ಕಾರ ನೇಮಕ ಮಾಡಿ ಇದು ವರದಿ ಕೊಡು ಅಂತ ಹೇಳುತ್ತೆ.
ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಾವು ಎರಡು ಏನೇ ವರದಿ ಕೊಟ್ಟರು ಕೂಡ ನಾವು ಬದ್ಧರಿತೀವಿ ಅಂತ ಹೇಳ್ತಾರೆ. ಆದರೆ 1967 ಆಗಸ್ಟ್ 28ರಂದು 196 ಪುಟಗಳ ವರದಿಯನ್ನು ಕೊಡುತ್ತೆ. ಇದು ಎಷ್ಟು? 196. 1967 ಆಗಸ್ಟ್ 28ಕ್ಕೆ ಕೊಡುತ್ತೆ. ಇದು ಆಗಸ್ಟ್ 28ಗೆ ಈ ಮಹಾಜನ್ ಆಯೋಗ ಸಲ್ಲಿಸಿರುವಂಥ ವರದಿ ಏನಿತ್ತು ಅಂತಂದರೆ, ಕಾಸರಗೋಡು, ಜತ್ತ, ಅಕ್ಕಲಕೋಟೆ, ಬೆಳಗಾವಿ ಸೇರಿದಂತೆ ಒಟ್ಟು 747 ಹಳ್ಳಿಗಳು ಕರ್ನಾಟಕಕ್ಕೂ, ಮೈಸೂರು ರಾಜ್ಯದ ಖಾನಾಪುರ, ನಿಪ್ಪಾಣಿ, ಹಳಿಯಾಳ ಸೇರಿದಂತೆ 746 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕಂತ ತಿಳಿಸ್ತು. ಆದರೆ ಇದನ್ನು ಒಪ್ಪಲಿಲ್ಲ ಮಹಾರಾಷ್ಟ್ರ. ಇವತ್ತಿಗೂ ಕೂಡ ಆ ವಿವಾದ ಜೀವಂತವಾಗಿದೆ. ಹೊರ ರಾಜ್ಯದಲ್ಲಿ ಉಳಿದಂಥ ಕನ್ನಡ ಭಾಷೆ ಪ್ರದೇಶಗಳಲ್ಲಿ ಕೇರಳದ ಕಾಸರಗೋಡು, ಆಂಧ್ರದಲ್ಲಿ ಆಲೂರು, ಮಡಕಸಿರಿ, ರಾಯದುರ್ಗ, ಅದ್ವಾನಿ ತಾಲೂಕುಗಳು, ತಮಿಳುನಾಡಲ್ಲಿ ನೀಲಗಿರಿ, ಹೊಸೂರು, ತಳವಾಡು ತಾಲೂಕುಗಳು, ಮಹಾರಾಷ್ಟ್ರದಲ್ಲಿ ಜತ್ತ, ಗಡಹಿಂಗ್ಳ, ಸೊಲ್ಲಾಪುರ, ಚಂದನಗಡ, ಅಕ್ಕಲಕೋಟೆ ಇವೆಲ್ಲ ಅಲ್ಲಿ ಉಳಿದು, ಬೇರೆ ರಾಜ್ಯದಲ್ಲಿ ಉಳಿದು. ಮೈಸೂರು ರಾಜ್ಯ ಹೇಳಿದ್ನಲ್ಲ, ಅದು ನಾಮಕರಣವಾಗಿದ್ದು 1973ರಲ್ಲಿ ಅಖಂಡ ಕರ್ನಾಟಕ ರಾಜ್ಯವಾಗಿ ಉದಯವಾಯಿತು. 1973ಯಲ್ಲಿ ಮೈಸೂರು ರಾಜ್ಯ ಅನ್ನುವಂಥದ್ದು. ಇದನ್ನು ಕರ್ನಾಟಕ ಅಂತ ಹೆಸರು ಕೊಟ್ಟು ಮಾಡಬೇಕು ಅಂತ ಯಾರು ಸಜೆಸ್ಟ್ ಮಾಡಿದರು ಅಂತಂದರೆ, ಆಲೂರು ವೆಂಕಟರಾಯವರು ಮಾಡ್ತಾರೆ, ಜಯದೇವಿ ತಾಯಿ ಲಿಗಾಡಿ ಅವರು, ಶಾಂತಿವೇರಿ ಗೋಪಾಲ್ಗೌಡರು, ಕೆಂಗಲ್ ಹನುಮಂತನೇವರು, ಕುವೆಂಪು ಅವರು, BM ಶ್ರೀ, ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್ ಮುಂತಾದವರು 17 ವರ್ಷ ಇದನ್ನು ಹೋರಾಟ ಮಾಡ್ತಾರೆ. ಆವಾಗ ಕನ್ನಡ ಕುಲಪುರೋಹಿತ ಯಾರು? ಆಲೂರು ವೆಂಕಟರಾಯವರು ಕರ್ನಾಟಕವೇ ಹೊಸ ರಾಜ್ಯಕ್ಕೆ ಸೂಕ್ತ ಹೆಸರೆಂದು ಗುರುತಿಸಿ 1973 ನವೆಂಬರ್ 1ರಂದು ಕರ್ನಾಟಕ ಉದಯವಾಗುತ್ತೆ. ಆಗ ನಮಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಯಾರಪ್ಪ? ದೇವರಾಜ ಅರಸರವರು ಹೊಸ ರಾಜ್ಯವನ್ನು ಕರ್ನಾಟಕ ಅಂತ ಹೆಸರಿಸ್ತಾರೆ. ಕರ್ನಾಟಕ ಹೆಸರಾಗುತ್ತೆ, ಉಸಿರು ಕನ್ನಡವಾಗುತ್ತೆ, ಕನ್ನಡವೇ ಅಧಿಕಾರದ ಭಾಷೆ, ಆಡಳಿತ ಭಾಷೆಯಾಗಿ ಘೋಷಣೆಯಾಗುತ್ತೆ. ಮಹಾರಾಜ ಜಯಚಾಮರಾಜರು ನೆನಪಿರಲಿ, ಹಂಪಿಯಲ್ಲಿ ದೀಪ ಬೆಳೆಸುವ ಮೂಲಕ ತಾಯಿ ಭುವನೇಶ್ವರಿ ಇದ್ದಾರೆ. ಹಂಪಿಯಲ್ಲಿ ದೀಪವನ್ನು ಬೆಳಗಿಸುವ ಮೂಲಕ ಕರ್ನಾಟಕ ರಾಜ್ಯವನ್ನು ಉದ್ಘಾಟನೆ ಮಾಡ್ತಾರೆ. ಬೆಂಗಳೂರು ನವ ಕರ್ನಾಟಕದ ರಾಜಧಾನಿಯಾಗುತ್ತೆ. ಈ 1905ರಲ್ಲಿ ಬೆಂಗಳೂರಿನಲ್ಲಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ನಿರ್ಮಿಸ್ತಾರೆ. ಸ್ಥಪತಿ ಅದರ ಒಂದು ಶಿಲ್ಪಿ ವಿಧಾನಸೌಧವನ್ನು. ಇಲ್ಲಿ ಈ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಕರ್ನಾಟಕದ ಏಕೀಕರಣ ನಡೆದು ಬರುತ್ತೆ. ಇದು ಸುದೀರ್ಘವಾದಂತಹ ಒಂದು ಪಯಣ. ಸ್ವತಂತ್ರ ಭಾರತ ಸಿಕ್ಕರೂ ಕೂಡ, ನಮ್ಮ ನಾಡು ಬೇರೆ ಆದರೂ ಕೂಡ, ನಮ್ಮನ್ನು ಮಾತನಾಡುವ ನಮ್ಮ ಪ್ರದೇಶಗಳು ಅನ್ಯ ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದವು. ಇದು ಎಲ್ಲಿಂದ ಕರ್ನಾಟಕ ಏಕೀಕರಣ ಸಂಘದಿಂದ ಆರಂಭವಾಗಿ ಇಲ್ಲಿವರೆಗೆ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯವರು ಕರ್ನಾಟಕ ಅನ್ನುವಂಥ ಹೆಸರನ್ನು ಕೊಡೋವರೆಗೆ ಈ ಒಂದು ಹೋರಾಟ ನಡೆದು ಬಂತು. ಇದೆಲ್ಲದರ ಫಲವಾಗಿ ನಾವೆಲ್ಲರೂ ಅಖಂಡ ಕರ್ನಾಟಕದಲ್ಲಿದ್ದೀವಿ. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಪ್ರೀತಿಸೋಣ. ಕನ್ನಡ ನಾಡು ನುಡಿ ನೆಲಕ್ಕೆ ಅರ್ಪಿಸಿದಂಥ ಮಹನೀಯರನ್ನು, ಪ್ರಾಣವನ್ನು ಅರ್ಪಿಸಿದಂಥ, ಹೋರಾಟ ಮಾಡಿದಂಥವ್ರನ್ನು ಸದಾ ನೆನಪಿಸ್ಕರೋಣ ಅಂಥೇಳಿ ಕರ್ನಾಟಕ ಏಕೀಕರಣ ಚಳವಳಿಯ ಈ ಅಧ್ಯಯನವನ್ನು ಇಲ್ಲಿ ಮುಗಿಸ್ತೀನಿ. ಕರ್ನಾಟಕ ಏಕೀಕರಣದ ಮತ್ತು ಕರ್ನಾಟಕ ಇತಿಹಾಸದ ಮತ್ತಷ್ಟು ವಿಡಿಯೋಗಳನ್ನು ತಮ್ಮ ಮುಂದೆ ಶೀಘ್ರದಲ್ಲಿ ತರಲಿದ್ದೇನೆ. ದಯವಿಟ್ಟು ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ತಮ್ಮ ಏನಾದರೂ ಸಜೆಷನ್ಗಳಿದ್ರೆ ದಯವಿಟ್ಟು ನಮಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.